ನೋಡಿ ಗೆಳೆಯರೆ, ನಾವೆಲ್ಲರೂ ಜೀವನದಲ್ಲಿ ಏನನ್ನೋ ಹುಡುಕ್ತಾ ಓಡ್ತಾ ಇದ್ದೀವಿ. ಹಣ, ಹೆಸರು, ಸುಖ, ಶಾಂತಿ. ಆದ್ರೆ ಒಂದು ಕ್ಷಣ ನಿಂತು ಯೋಚಿಸಿ ನೋಡ್ರೆ, ಇವೆಲ್ಲ ಸಿಕ್ಕಿದ್ರೂ ಒಳಗೆ ಖಾಲಿತನ ಏಕುಳಿದಿದೆ? ಯಾಕೆ ಮನಸ್ಸು ಯಾವಾಗ್ಲೂ ಅಶಾಂತವಾಗಿರುತ್ತೆ? ಇದಕ್ಕೆ ಕಾರಣ ಒಂದೇ: ನಾವು ನಮ್ಮ ಜೀವನಕ್ಕೆ ದಾರಿ ತೋರಿಸೋ ಮಹಾಜ್ಞಾನವನ್ನು ಮರ್ತಿದ್ದೀವಿ. ಅದೇ ಭಗವದ್ಗೀತೆ. ಇದು ಒಂದು ಧಾರ್ಮಿಕ ಪುಸ್ತಕ ಮಾತ್ರ ಅಲ್ಲ, ಇದು ಜೀವನ ನಡೆಸೋ ಮಾರ್ಗದರ್ಶಿ. ಸಮಸ್ಯೆಗಳ ಮಧ್ಯೆ ನಿಂತಿರುವ ಅರ್ಜುನನಿಗೆ ಕೊಟ್ಟ ಜ್ಞಾನ ಇವತ್ತು ನಮ್ಮ ಪ್ರತಿಯೊಬ್ಬರ ಜೀವನಕ್ಕೂ ಅಷ್ಟೇ ಪ್ರಸುತ್ತ. ಆದರೆ ದುರದೃಷ್ಟವಶಾತ್ ನಾವಿವತ್ತು ಫೋನು, ಸೋಷಿಯಲ್ ಮೀಡಿಯಾ, ಒತ್ತಡ, ಸ್ಪರ್ಧೆಗಳಲ್ಲಿ ಮುಳುಗಿ ಈ ಮಹಾಜ್ಞಾನವನ್ನು ಮರ್ತ್ಬಿಟ್ಟಿದ್ದೀವಿ. ಆದರೆ ಮೆಜಾರಿಟಿ ಭಾರತೀಯರಿಗೆ ಭಗವದ್ಗೀತೆಯ ಬಗ್ಗೆ ಬೇಸಿಕ್ ನಾಲೆಜ್ ಕೂಡ ಗೊತ್ತಿಲ್ಲ. ಒಂದೇ ಒಂದು ಶ್ಲೋಕ ಕೂಡ ಗೊತ್ತಿಲ್ಲ. ಯಾಕೆ ಹೀಗೆ? ಮುಖ್ಯ ಕಾರಣಗಳೇನು ಅಂದ್ರೆ, ಮೊದಲನೇದು, ನಮ್ಮತ್ರ ಟೈಮ್ ಇರೋದಿಲ್ಲ. ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ. ಅಥವಾ ಟೈಮ್ ಇದ್ರೂ ನಾವು ಭಗವದ್ಗೀತೆಯನ್ನು ಓದುವಂಥ ಎಫರ್ಟ್ ಹಾಕೋದಿಲ್ಲ. ಯಾಕಂದ್ರೆ ಇವತ್ತು ರೀಡಿಂಗ್ ಹ್ಯಾಬಿಟ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ನಾವೇನಿದ್ರೂ ಸೋಷಿಯಲ್ ಮೀಡಿಯಾದಲ್ಲೇ ನಮ್ಮ ಟೈಮ್ನ ಜಾಸ್ತಿ ಕಳಿತೀವಿ. ಮೂರನೇದು, ನಾವು ಓದೋದಕ್ಕೆ ಕುತ್ಕೊಂಡ್ರೂ ತುಂಬಾ ಶ್ಲೋಕಗಳು, ತುಂಬಾ ಅರ್ಥಗಳು, ನಮಗೆ ನಿಜವಾಗಿ ಅದು ಏನ್ ಹೇಳ್ತಿದೆ ಅನ್ನೋ ಅರ್ಥ ಗೊತ್ತಾಗೋದಿಲ್ಲ. ಹಾಗಾಗಿ ಕನ್ಫ್ಯೂಸ್ಡ್ ಆಗಿ ನಾವು ಭಗವದ್ಗೀತೆ ಓದೋದನ್ನ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತೀವಿ. ಇದೆಲ್ಲ ಆಗ್ತಿರೋದಕ್ಕೆ ಭಗವಂತನ ಪ್ರೇರಣೆಯಿಂದ ಇದೇ ಚಾನೆಲ್ನಲ್ಲಿ ಎಷ್ಟು ಸಿಂಪಲ್ ಆಗಿ ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಭಗವದ್ಗೀತೆಯನ್ನು ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನೋ ನಿಮ್ಮೆಲ್ಲರಿಗೂ ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತಾಯಿದ್ದೀನಿ. ಗೀತೆಯ ಜರ್ನಿಯನ್ನ ನಾವು ಶುರು ಮಾಡೋಣ. ಕೊನೆವರೆಗೂ ನೋಡಿ, ಯಾಕಂದ್ರೆ ನೀವು ಕೇಳೋದು ಕೇವಲ ಜ್ಞಾನ ಅಲ್ಲ, ನಿಮ್ಮ ಜೀವನ ಬದಲಾಯಿಸೋ ಶಕ್ತಿ. ಮೊದಲನೇ ಅಧ್ಯಾಯ, ಮೊದಲನೇ ಶ್ಲೋಕ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸುವಃ ಮಾಮಕಾಹ ಪಾಂಡವಃ ಶ್ಚಚೈವ ಕಿಮಕುರ್ವತ ಸಂಜಯ. ಯಾರು ಯಾರಿಗೆ ಹೇಳ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಧೃತರಾಷ್ಟ್ರ ಹೇಳ್ತಿದ್ದಾರೆ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನವರು, ನನ್ನ ಮಕ್ಕಳು ಮತ್ತೆ ಪಾಂಡವರು ಯುದ್ಧ ಮಾಡೋದಕ್ಕೆ ಸೇರಿದ್ದಾರಲ್ಲ, ಹಾಗೆ ಸೇರಿದ್ಮೇಲೆ ಅವರು ಏನ್ ಮಾಡಿದ್ರು ಅಂತ. ಅವರು ತಮ್ಮ ಪರ್ಸನಲ್ ಸೆಕ್ರೆಟರಿ ಮತ್ತೆ ಅವರ ಸಾರಥಿಯಾದ ಸಂಜಯನನ್ನ ಕೇಳ್ತಿದ್ದಾರೆ. ಯಾರು ಈ ಧೃತರಾಷ್ಟ್ರ? ಅದಕ್ಕೆ ನಾವು ಮಹಾಭಾರತದ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ನ ತಗೊಳ್ಳೋಣ. ಮಹಾಭಾರತದ ಮೂಲ ಪ್ಲಾಟ್ ಇರೋದು ಪಾಂಡವ ಮತ್ತೆ ಕೌರವರ ಮಧ್ಯ. ಅಲ್ಲಿ ಪಾಂಡವರ ತಂದೆ ಪಾಂಡು ಮಹಾರಾಜ, ಕೌರವರ ತಂದೆ ಧೃತರಾಷ್ಟ್ರ. ಪಾಂಡು, ಧೃತರಾಷ್ಟ್ರ, ವಿದುರ ಇವರೆಲ್ಲ ಅಣ್ಣ ತಮ್ಮಂದ್ರು. ಸೊ ಬೇಸಿಕಲಿ ಪಾಂಡವರು ಮತ್ತೆ ಕೌರವರು ಕಸಿನ್ಸ್. ಧೃತರಾಷ್ಟ್ರ ಹುಟ್ಟಿನಿಂದ ಕುರುಡ. ಹಾಗಾಗಿ ಮೊದಲು ರಾಜ್ಯ ಆಳುವಂತಹ ಪ್ರಿಫರೆನ್ಸ್ ಪಾಂಡು ಮಹಾರಾಜನಿಗೆ ಸಿಕ್ಕಿರುತ್ತೆ. ಅದರಿಂದ ಧೃತರಾಷ್ಟ್ರನಿಗೆ ಮುಂಚೆಯಿಂದ ಪಾಂಡು ಮಹಾರಾಜನ ಮೇಲೆ, ಅವನ ಮಕ್ಕಳ ಮೇಲೆ ಒಂಥರ ದ್ವೇಷ ಇದ್ದೇ ಇರುತ್ತೆ. ಆದ್ರೂ ಆ ಮಕ್ಕಳು ಮೊದಲು ಹುಟ್ಟಿದ್ದೆಲ್ಲ ಕಾಡಲ್ಲಿ. ಆಮೇಲೆ ಬಂದಾಗ ಕೂಡ ಧೃತರಾಷ್ಟ್ರ ಮತ್ತೆ ಅವನ ಮಕ್ಕಳು ಅವರನ್ನ ಸರಿಯಾಗಿ ರಿಸೀವ್ ಮಾಡೋದಿಲ್ಲ. ನನ್ನ ಕಸಿನ್ಸ್ ಅಂತ ಅವನ ಮಕ್ಕಳು ಕೂಡ ನೋಡೋದಿಲ್ಲ. ಚಿಕ್ಕ ವಯಸ್ಸಿಂದನೇ ವೈರತ್ವ ಇರುತ್ತೆ. ಭೀಮನಿಗೆ ದುರ್ಯೋಧನ 2 ಬಾರಿ ವಿಷ ಕೊಡುವಂಥ ಪ್ರಯತ್ನ ಮಾಡಿರ್ತಾನೆ. ಆದರೂ ಭಗವಂತನ ದಯೆಯಿಂದ ಭೀಮಸೇನ ದೇವರು ಉಳಿದುಕೊಂಡಿರ್ತಾರೆ. ಹೀಗೆ ಎಲ್ಲಾ ಬಿಲ್ಡಪ್ ಆಗ್ತಾ ಬಂದು ಕೊನೆಗೆ ಯುದ್ಧದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇವಾಗ ಯುದ್ಧ ಮಾಡೋದಕ್ಕೆ ಧೃತರಾಷ್ಟ್ರ ಅಂತೂ ಹೋಗಿಲ್ಲ. ಅವರು ಹಸ್ತಿನಾಪುರದಲ್ಲಿ ತಮ್ಮ ಸಿಂಹಾಸನದ ಮೇಲೆ ಕುತ್ಕೊಂಡೇ ಯುದ್ಧದಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಸಂಜಯ, ಯಾರನ್ನ ನಾವು ಧೃತರಾಷ್ಟ್ರನ ಸಾರಥಿ ಅಂತ ತಿಳ್ಕೊಂಡಿದ್ದೀವೋ ಅವರು ವೇದವ್ಯಾಸ ದೇವರ ಶಿಷ್ಯರು. ವೇದವ್ಯಾಸ ದೇವರು ಸಂಜಯನಿಗೆ ಒಂದು ವರವನ್ನ ಕೊಟ್ಟಿದ್ದಾರೆ. ಅದೇನಂದ್ರೆ ದಿವ್ಯದೃಷ್ಟಿ. ಮೊದಲು ಸಂಜಯ 10 ದಿನಗಳ ಕಾಲ ಯುದ್ಧದಲ್ಲಿರ್ತಾರೆ. ಆ ಯುದ್ಧದಲ್ಲಿ ಒಂದು ಮೈಕ್ರೋ ಡೀಟೇಲ್ ಕೂಡ ಅವರಿಗೆ ತಿಳಿಯುತ್ತೆ. ಅಲ್ಲಿ ಅವರು ಯಾರ ಮೇಲೆ ಗಮನ ಹರಿಸ್ತಾರೋ ಅವರ ಮನಸ್ಸಿನ ಮಾತುಗಳು ಕೂಡ ಅವರಿಗೆ ಗೋಚರ ಆಗುತ್ತೆ. ಅದನ್ನ ಆತ ಧೃತರಾಷ್ಟ್ರನಿಗೆ ಬಂದು ಹೇಳುವಂಥ ಆ ಬಗೆಯ ದಿವ್ಯದೃಷ್ಟಿ. 10 ದಿನಗಳ ಕಾಲ ಸಂಜಯ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದರೆ 10ನೇ ದಿನ ಭೀಷ್ಮಾಚಾರ್ಯರು ಯಾವಾಗ ಬಾಣಗಳ ಹಾಸಿಗೆ ಮೇಲೆ ಬೀಳ್ತಾರೋ ಆವಾಗ ಅವರು ನಾನಿದನ್ನ ಧೃತರಾಷ್ಟ್ರನಿಗೆ ತಿಳಿಸ್ಲೇಬೇಕು ಅಂತ ಬರ್ತಾರೆ. ಆಮೇಲೆ ಬಂದ ಮೇಲೆ ಏನಾಯ್ತು ಅಂತ ಅವರಿಗೆ ಗೊತ್ತಾಗುದಿಲ್ವಾ? ಗೊತ್ತಾಗತ್ತೆ. ಯಾಕಂದ್ರೆ ಆ ದಿವ್ಯದೃಷ್ಟಿಯಲ್ಲಿ ಇನ್ನೊಂದು ಕಂಡೀಷನ್ ಇರುತ್ತೆ. ನೀನು ವಾಪಸ್ ಬಂದ್ರೂ ಕೂಡ ಅಲ್ಲಿ ಏನು ನಡೀತಿದೆ ಅಂತ ನಿನಗೆ ಆಟೋಮ್ಯಾಟಿಕಲಿ ಗೋಚರ ಆಗತ್ತೆ ಅಂತ ವೇದವ್ಯಾಸ ದೇವರು ಸಂಜಯನಿಗೆ ವರವನ್ನ ಕೊಟ್ಟಿರ್ತಾರೆ. ಹಾಗೆ ಸಂಜಯ ಧೃತರಾಷ್ಟ್ರನಿಗೆ ಏನು ನಡೀತಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಿದ್ದಾರೆ. ಸಂಜಯ ಬಿಟ್ರೆ ಬೇರೆ ಯಾರತ್ರನೂ ನಂಬಿಕೆ ಇರುವಷ್ಟು ಧೃತರಾಷ್ಟ್ರನಿಗೆ ಇಲ್ಲ. ಯಾಕಂದ್ರೆ ಅಷ್ಟು ನಂಬಿಕೆಯನ್ನ, ಅಷ್ಟು ಟ್ರಸ್ಟನ್ನ ಅವರು ಸಂಜಯನ ಮೇಲೆ ಇಟ್ಟಿರ್ತಾರೆ. ನಾವೂ ಅಷ್ಟೇ. ಭಗವದ್ಗೀತೆ ಕಲಿತ್ಕೋಬೇಕು ಅಂದ್ರೆ ಒಂದಷ್ಟು ಫೇಸ್ಬುಕ್ ಪೇಜಸ್, ಇನ್ಸ್ಟಾಗ್ರಾಮ್ ಪೇಜಸ್ ಏನ್ ಮಾಡ್ತಾರೆ ಅಂದ್ರೆ, ಕ್ಯಾಶುವಲ್ ಆಗಿ ಭಗವದ್ಗೀತೆ ಬಗ್ಗೆ ಹಾಕುವಾಗ ಒಂದೊಂದು ಲೈನ್ಗಳು ಹಾಕ್ಬಿಡ್ತಾರೆ. ಅದು ಚಾಟ್ ಜಿಪಿಟಿಯಿಂದ ತಗೊಂಡಿರ್ಬೋದೇನೋ? ಯಾಕಂದ್ರೆ ಆ ಲೈನ್ಗಳು ಎಷ್ಟೊಂದು ಬಾರಿ ಭಗವದ್ಗೀತೆಯಲ್ಲಿ ಇರೋದೇ ಇಲ್ಲ. ನಾನೇ ಕೂತ್ಕೊಂಡು ಹುಡುಕ್ತೀನಿ, ಎಲ್ಲಿ ಹೇಳಿದ್ದಾರೆ ಕೃಷ್ಣ ಇದೆಲ್ಲ ಅಂತ.
ಇನ್ಫ್ಯಾಕ್ಟ್ ಕೃಷ್ಣನೇ ಅನ್ಕೊಳ್ತಿರ್ತಾರೆ ನಾನ್ ಯಾವಾಗ ಇದೆಲ್ಲ ಹೇಳಿದ್ದೀನಿ ಅಂತ. ಆದ್ರೆ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ ಕೃಷ್ಣ ಹೇಳ್ತಾರೆ ಜನಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಅವರು ಯಾವತ್ತೂ ನಿನ್ಜೊತೆ ಇರೋದಿಲ್ಲ. ಅದೆಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೇ ಇಲ್ಲ. ಹಾಗಾಗಿ ಅಂಥ ವಿಷಯಗಳ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸಬಾರ್ದು. ಆಕ್ಚುಯಲ್ ಆಗಿ ಭಗವದ್ಗೀತೆಯಲ್ಲಿ ಏನಿದೆ, ಶ್ಲೋಕ ರೆಫರೆನ್ಸ್ ಕೊಟ್ಟು ಯಾರು ಹೇಳ್ತಾರೋ ಅವರನ್ನ ಕೇಳಬೇಕು. ಅಂದ್ರೆ ಯಾರ ಬಳಿ ನಮ್ಮ ಸಂಶಯವನ್ನ ಕೇಳಿದ್ರೆ ನಮ್ಮ ಜ್ಞಾನಕ್ಕೆ ಜಯ ಆಗತ್ತೋ ಅವರು ಸಂಜಯ. ಹಾಗಾಗಿ ಅಂಥ ಸಂಜಯನನ್ನ ಹುಡುಕಿ ನಾವು ಭಗವದ್ಗೀತೆಯನ್ನ ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಧೃತರಾಷ್ಟ್ರ ಅದನ್ನ ಮಾಡ್ತಾ ಇದ್ದಾರೆ. ಇನ್ನೂ ನಾವು ನೋಡೋದಾದ್ರೆ ಭಗವದ್ಗೀತೆಯ ಮೊದಲನೇ ಶ್ಲೋಕನೇ ಧೃತರಾಷ್ಟ್ರ ಹೇಳ್ತಿರೋದು. ಧೃತರಾಷ್ಟ್ರ ಏನು ಒಬ್ಬ ಚೀಫ್ ಗೆಸ್ಟ್ ಅಂತ ಅನ್ಕೋಬಹುದಾ? ಇಲ್ಲ, ಆತ ಹುಟ್ಟುಕುರುಡ ಯಾಕೆ ಇನಾಗ್ರೇಟ್ ಮಾಡ್ತಾ ಇದ್ದಾನೆ ನನ್ನ ಭಗವದ್ಗೀತೆಯನ್ನ? ಯಾಕಂದ್ರೆ ನಾವೆಲ್ಲರೂ ಅದೇ ಥರ ಕಣ್ಣಿದ್ದು ಕುರುಡರಾಗಿದ್ದೀವಿ. ಯಾಕಂದ್ರೆ ಕಣ್ಣಿದ್ದು ನಾವೆಲ್ಲಾ ಕಡೆ ಭಗವಂತನನ್ನ ನೋಡೋದು ಬಿಟ್ಟು ನೋಡಬಾರದನ್ನ ನೋಡಿದ್ರೆ ಅದು ಕಣ್ಣಲ್ಲ, ಅದು ಹುಣ್ಣು ಅಷ್ಟೇ. ಹಾಗಾಗಿ ನಾವು ಭಗವಂತನ ಕಡೆ ಡೈರೆಕ್ಟ್ ಮಾಡಿದ್ರೆ ಮಾತ್ರ ನಮ್ಮ ದೃಷ್ಟಿಗೆ ಒಂದು ಭೂಷಣ ಬರುತ್ತೆ. ನಾವು ನಿಜವಾಗ್ಲೂ ಕಣ್ಣಿರೋರು ಅಂತ ಕರೆಸ್ಕೊಳ್ತೀವಿ. ನಾವೆಲ್ಲರೂ ಅದೇ ಥರ ಅಜ್ಞಾನದ ತಮಸ್ಸಿನಲ್ಲಿ. ಹೇಗೆ ಕುರುಡರಿಗೆ ಸಂಪೂರ್ಣವಾಗಿ ಕತ್ತಲು ಇರುತ್ತೋ ಅದೇ ಥರ ನಾವು ಅಜ್ಞಾನದ ಕತ್ತಲಲ್ಲಿ ತುಂಬಿದ್ದೀವಿ. ನಾವು ಭಗವದ್ಗೀತೆಯನ್ನ ಓದೋದಕ್ಕೆ ಶುರು ಮಾಡ್ತಿದ್ದೀವಿ ಅಂತ ಧೃತರಾಷ್ಟ್ರನ ಪರ್ಸ್ಪೆಕ್ಟಿವಿಂದ ಭಗವದ್ಗೀತೆಯನ್ನ ಇನಾಗ್ರೇಟ್ ಮಾಡಿದ್ದಾರೆ. ಇನ್ನು ಧೃತರಾಷ್ಟ್ರ ಅನ್ನೋ ವರ್ಡಿಂದನೇ ನಮ್ಮ ವ್ಯಾಖ್ಯಾನವನ್ನ ಶುರು ಮಾಡೋಣ. ಧೃತರಾಷ್ಟ್ರ ಅಂದ್ರೆ ಅರ್ಥ ಏನು? ಧೃತ ಅಂದ್ರೆ ಎತ್ತು ಹಿಡಿಯೋದು, ಅಪ್ಹೋಲ್ಡ್ ಮತ್ತೆ ಸಸ್ಟೇನ್ ಮಾಡೋದು. ಯಾರು ಸಂಪೂರ್ಣ ರಾಷ್ಟ್ರವನ್ನ ಎತ್ತಿ ಹಿಡಿದು ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾನೋ ಅವನನ್ನ ನಾವು ಧೃತರಾಷ್ಟ್ರ ಅಂತ ಕರಿತೀವಿ. ಆದ್ರೆ ಈತ ಹಾಗೆ ಮಾಡಿದ್ನಾ? ಖಂಡಿತವಾಗ್ಲೂ ಇಲ್ಲ. ಎರಡು ಗುಂಪಿನವರು ಜಗಳ ಆಡ್ತಿದ್ದಾರೆ ಅಂದ್ರೆ ಆ ಜಗಳ ತಡೆಯೋಕೆ ಆಗದೇ ಇದ್ರೂ ಒಂದು ಗುಂಪಿಗೆ ಸೇರ್ಕೊಂಡು ಉರಿಯೋ ಬೆಂಕಿಗೆ ತುಪ್ಪ ಅಂತೂ ಹಾಕ್ಬಾರದು. ಆಕ್ಚುಲಿ ರಾಜ ಆದವನ ಕರ್ತವ್ಯ ಏನು? ಪ್ರಜೆಗಳನ್ನ ಸಮಾನವಾಗಿ ನೋಡ್ತಾ ಏನೇ ದಂಗೆಗಳಿದ್ರೂ ಅದನ್ನ ಪರಿಹಾರ ಮಾಡೋದು. ಇಲ್ಲಿ ಆತ ಏನ್ ಮಾಡ್ದ? ಪಾಂಡವರು ಕೌರವರ ಮಧ್ಯೆ ಜಗಳ ಶುರುವಾಯಿತು. ಕೌರವರ ಪಾರ್ಟಿಗೆ ಆತ ಸೇರ್ಕೊಂಡ್ಬಿಟ್ಟು ದುರ್ಯೋಧನನನ್ನ ಎತ್ತಿ ಹಿಡಿದು ಆತ ಏನು ಮಾಡಿದ್ರೂ ಕಣ್ಣಿಂದ ಮೊದಲೇ ಕುರುಡ, ಮನಸ್ಸಿನಿಂದಲೂ ಕುರುಡ ಆಗ್ಬಿಟ್ಟು ಆತ ಮಾಡೋದನ್ನೆಲ್ಲ ಪರಿಗಣಿಸದೆ ಕೊನೆಗೆ ಅವರ ಅಂತ್ಯಕ್ಕೆ ಅವನೇ ಕಾರಣ ಆಗ್ಬಿಟ್ಟ, ಅವನೇ ಮೂಲ ಆಗ್ಬಿಟ್ಟ. ಹಾಗೆ ಧೃತರಾಷ್ಟ್ರ ಅವನ ಹೆಸರಿಗೆ ತಕ್ಕಂತೆ ಇಲ್ಲ. ಅಬ್ದುಲ್ ಕಲಾಂ ಅವರು ಬಹಳ ಬಾರಿ ಹೇಳ್ತಾರೆ, ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿಗೆ ತನ್ನ ನೇಷನ್ ಎಲ್ಲದಕ್ಕಿಂತ ಮೇಲಿರಬೇಕು. ಅದಾದ ಮೇಲೆ ಬೇರೆ ಯಾವ ವಿಷಯ ಇದ್ರೂ ನಮ್ಮ ದೇಶ ಆದಮೇಲೆ ಬರಬೇಕು ಅಂತ. ಅದು ಧೃತರಾಷ್ಟ್ರನ ಡೆಫಿನಿಷನ್. ಆದರೆ ಈತ ಧೃತರಾಷ್ಟ್ರ ಆಗೋ ಬದಲು ದುರ್ಯೋಧನ ಆಗ್ಬಿಟ್ಟಿದ್ದಾನೆ. ಮೊದಲನೇ ಪದವನ್ನೇ ನೋಡೋಣ, ಧರ್ಮಕ್ಷೇತ್ರೆ. ಆತ ಕೇಳುವಾಗ್ಲೇ ಹೇಗೆ ಕೇಳ್ತಿದ್ದಾನೆ? ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಅಂತ. ಆತ ಕಣ್ಣಿಂದ ಕುರುಡ, ಆದ್ರೆ ಆತನಿಗೆ ಗೊತ್ತು ತನ್ನ ಮಕ್ಕಳು ಅಧರ್ಮೀಯರು ಅಂತ. ಅತ್ತಿಗೆಯ ಸೀರೆ ಎಳಿತಾ ಇದ್ದಾರೆ ಅಂದ್ರೆ ಅದು ಧರ್ಮ ಅಂತೂ ಅನ್ಕೊಳ್ಳುವಷ್ಟು ದಡ್ಡ ಅಲ್ಲ ಧೃತರಾಷ್ಟ್ರ. ಅವನಿಗೆ ಗೊತ್ತಿದೆ ತನ್ನ ಮಕ್ಕಳು ಅಧರ್ಮೀಯರು ಅಂತ. ಹಾಗಾಗಿ ತನ್ನ ಪ್ರಶ್ನೆಯಲ್ಲಿ ಕೇಳ್ತಿದ್ದಾನೆ ನೋಡಿ, ಧರ್ಮ ಮಾಡೋ ಜಾಗದಲ್ಲಿ, ಧರ್ಮ ಉಳಿಯೋ ಜಾಗದಲ್ಲಿ ನನ್ನ ಮಕ್ಕಳು ಹೋಗಿದ್ದಾರೆ. ಆ ಸಂಶಯವನ್ನ ತನ್ನ ಪ್ರಶ್ನೆಯಲ್ಲಿ ಮೊದಲಿಗೆ ಆತ ತೋರಿಸ್ಕೊಳ್ತಿದ್ದಾನೆ. ಸಮವೇತ ಯುಯುತ್ಸುವ, ಯುದ್ಧ ಮಾಡೋದಕ್ಕೆ ಸೇರಿದ್ದಾರೆ. ಯಾಕೆ ಯುದ್ಧ ಮಾಡೋದಕ್ಕೆ ಸೇರಿದ್ರು? ಏಕದಂ ಯುದ್ಧಕ್ಕೆ ಬಂದ್ಬಿಟ್ರಾ? ಹಾಗಿಲ್ಲ, ಮೋಸದ ದಯೂತ ನಡೆಯುತ್ತೆ ಅಲ್ಲಿ. ಯುಧಿಷ್ಠಿರನ ಕೈಯಲ್ಲಿ ಎಲ್ಲವನ್ನ ಕಿತ್ಕೊಂಡ್ಬಿಡ್ತಾರೆ ಮೋಸದ ಆಟದಲ್ಲಿ. ಅದಾದ ಮೇಲೆ ಏನಾಗುತ್ತೆ? ಅವರನ್ನ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಕಳಿಸ್ತಾರೆ. ಅವರು ವಾಪಸ್ ಮರಳಿ ಬಂದ ಮೇಲೆ ನ್ಯಾಯಯುತವಾಗಿ ದುರ್ಯೋಧನ ಅವರಿಗೆ ತಮ್ಮ ಸಾಮ್ರಾಜ್ಯವನ್ನ ಮರಳಿ ಕೊಡಬೇಕಿರುತ್ತೆ. ಆದರೆ ಆತ ಏನ್ ಮಾಡ್ತಾನೆ? ಸಾಮ್ರಾಜ್ಯವನ್ನ ಕೊಡೋದಿಲ್ಲ. ಕೊನೆಗೆ ಕೃಷ್ಣನೇ ಬರ್ತಾರೆ, ನೀನು ಇಡೀ ಸಾಮ್ರಾಜ್ಯ ಕೊಡಬೇಡಪ್ಪ, 5 ಹಳ್ಳಿಗಳು ಕೊಟ್ಬಿಡುವವರು ಅದರಲ್ಲೇ ಬದುಕೊಳ್ತಾರೆ ಅಂದ್ರೆ ದುರ್ಯೋಧನ ಹೇಳ್ತಾನೆ, 5 ಹಳ್ಳಿಗಳಲ್ಲ, ಒಂದು ಸೂಜಿಯ ತುದಿಯಲ್ಲಿ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗವನ್ನು ಕೂಡ ನಾನು ಪಾಂಡವರಿಗೆ ಕೊಡೋದಿಲ್ಲ ಅಂತ. ಆಗ ಧರ್ಮದ ರಕ್ಷಣೆಗೋಸ್ಕರ ಯುದ್ಧ ಅನಿವಾರ್ಯ ಆಗುತ್ತೆ. ಹಾಗಾಗಿ ಬೇರೆ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಬೇರೆ ಏನು ವಿಕಲ್ಪ ಉಳಿದಿಲ್ಲ ಅಂದಾಗ ಅವರು ಯುದ್ಧವನ್ನ ಚೂಸ್ ಮಾಡ್ತಾರೆ. ಮಾಮಕಾಹ ಪಾಂಡವಾಶ್ಚ ಚೈವ. ಇಲ್ಲಿದೆ ನೋಡಿ ಎಲ್ಲದಕ್ಕೂ ಮೂಲ. ಮಾಮಕಾಹ ಅಂದ್ರೆ ನನ್ನವರು ಅಂತ. ಅವನ ಪ್ರಶ್ನೆಯಲ್ಲಿ ಹೇಗಿದೆ ನೋಡಿ, ನನ್ನವರು ಮತ್ತೆ ಪಾಂಡವರು, ಪಾಂಡವಾಶ್ಚ ಚೈವ. ಅವರು ಬೇರೆ, ನನ್ನವರು ಬೇರೆ. ಆಕ್ಚುಲ್ ಆಗಿ ಏನು ಅಂದ್ರೆ ಇವರೆಲ್ಲರೂ ಕೌರವರೇ. ಹೇಗೆ? ಕುರು ಮಹಾರಾಜ ಅಂತ ಒಬ್ಬ ತುಂಬಾ ಫೇಮಸ್ ಮಹಾರಾಜ ಇರ್ತಾನೆ. ಆತನ ವಂಶದಲ್ಲಿ ಬಂದವರೇ ಇವರೆಲ್ಲ. ಶಂತನು ಮಹಾರಾಜ, ಅವರ ಮಕ್ಕಳು ವಿಚಿತ್ರವೀರ್ಯ, ಚಿತ್ರಾಂಗದ, ಅವರ ಮಕ್ಕಳು ಪಾಂಡು, ವಿದುರ, ಧೃತರಾಷ್ಟ್ರ, ಅವರ ಮಕ್ಕಳು ಪಾಂಡವರು, ಕೌರವರು. ಸೊ ಬೇಸಿಕಲಿ ಇವರೆಲ್ಲ ಕುರು ಮಹಾರಾಜನ ವಂಶಜರು. ಹಾಗಾಗಿ ಕೌರವರೇ. ಆದ್ರೆ ನಾವು ಕರೆಯೋದು ಕೌರವರು ಅಂತ ಯಾರನ್ನ? ದುರ್ಯೋಧನಾದಿಗಳನ್ನ ಮಾತ್ರ. ಇವರನ್ನ ಪಾಂಡವರು ಅಂತ ಕರಿತೀವಿ. ಯಾಕಂದ್ರೆ ಆತರ ನರೇಟಿವ್ ಅನ್ನ ಸೆಟ್ ಮಾಡಿರೋದೇ ಧೃತರಾಷ್ಟ್ರ. ಆತನಿಗೆ ಮೂಲದಿಂದನೇ ಆತ ಶುರು ಮಾಡ್ಬಿಟ್ಟಿರ್ತಾನೆ ಅವರನ್ನ ಬೇರ್ಪಡಿಸಿ ನೋಡೋದನ್ನ.
ಅವರು ನಮ್ಮವರಲ್ಲ, ನಮ್ಮ ವಂಶಕ್ಕೆ ಸೇರದವರಲ್ಲ ಅನ್ನೋ ದೃಷ್ಟಿಯಿಂದ ಆತ ನೋಡ್ತಿರ್ತಾನೆ. ಅದೇ ಅವರ ಮಕ್ಕಳಿಗೂ ಕೂಡ ಬಂದಿರುತ್ತೆ. ಕಾಂಟ್ರರಿಯಾಗಿ ನೀವು ರಾಮಾಯಣದಲ್ಲಿ ಹೋಗಿ ನೋಡಿ, ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಹೋಗ್ತಾರೆ. ಆದರೆ ಲಕ್ಷ್ಮಣ ವನವಾಸಕ್ಕೆ ಹೋಗೋದಕ್ಕೆ ಮುಂಚೆ ಆತನ ತಾಯಿ ಸುಮಿತ್ರಾ ಏನ್ ಹೇಳಿ ಕಳಿಸ್ತಾರೆ ಅಂದ್ರೆ, ಇನ್ನು ಮುಂದೆ ರಾಮನೇ ನಿನಗೆ ತಂದೆ, ಸೀತೆಯೇ ನಿನ್ನ ತಾಯಿ ಅಂತ ಹಾಗೆ ಹೇಳಿ ಕಳಿಸ್ತಾರೆ. ಹಾಗೆ ಲಕ್ಷ್ಮಣ ತಂದೆ ತಾಯಿಯರಂತೆಯೇ ಅವರ ಸೇವೆಯನ್ನ ಮಾಡ್ತಾನೆ. ಮತ್ತೆ ವಾಪಸ್ ಅವರು ಮರಳಿ ಬಂದ ಮೇಲೆ, ಶ್ರೀರಾಮ ವನವಾಸದಿಂದ ವಾಪಸ್ ಬಂದ ಮೇಲೆ, ಅಲ್ಲಿಯವರೆಗೂ ಭರತ ನಂದಿಗ್ರಾಮದಲ್ಲಿದ್ದು ರಾಜನಾಗದೆ ಒಬ್ಬ ವನವಾಸಿಯಾಗಿ ರಾಮ ವನವಾಸದಲ್ಲಿದ್ದಾನೆ, ನಾನು ಅದೇ ಥರ ವನವಾಸಿಯಾಗಿರ್ತೀನಿ ಅಂತ ಅಯೋಧ್ಯೆಯ ಪ್ರದೇಶದಲ್ಲೇ ನಂದಿಗ್ರಾಮದಲ್ಲಿ ಆತ ಒಬ್ಬ ವನವಾಸಿಯಾಗಿ ರಾಜ್ಯ ಆಡಳಿತ ಮಾಡ್ತಿರ್ತಾನೆ, ಅಡ್ಮಿನಿಸ್ಟ್ರೇಷನ್ ಮಾಡ್ತಿರ್ತಾನೆ. ರಾಮ ವಾಪಸ್ ಬಂದಾಗ ಭರದ್ವಾಜ ಮುನಿಗಳತ್ರ ಎಲ್ಲ ಕೇಳ್ಕೊಳ್ತಾನೆ, ಎಲ್ಲ ರಾಜ್ಯ ಚೆನ್ನಾಗಿ ನಡೀತಿದೆಯಾ, ಎಲ್ಲರೂ ಸಂತುಷ್ಟರಾಗಿದ್ದಾರಾ ಅಂತ. ಅದೊಂದು ಕನ್ಫರ್ಮೇಷನ್, ಎಲ್ಲ ಖುಷಿಯಾಗಿದ್ದಾರೆ ಅಂತ. ಆಮೇಲೆ ಹನುಮಂತನ ಕೈಲಿ ಭರತನ್ಗೆ ಕಳಿಸ್ತಾರೆ, ಅಕಸ್ಮಾತ್ ನೀನೇನಾದ್ರೂ ರಾಜ್ಯ ಕಂಟಿನ್ಯೂ ಮಾಡೋ ಹಂಗಿದ್ರೆ ನೀನು ಕಂಟಿನ್ಯೂ ಮಾಡಬಹುದು, ನಂಗೇನಾದ್ರೂ ಆಸೆ ಇಲ್ಲ ಅಂತ ರಾಮ ಕಳಿಸುತ್ತಾರೆ. ಆದರೆ ಭರತ ರಾಮ ಬರೋದಕ್ಕೆ ಕಾಯ್ತಾ ಇರ್ತಾನೆ. ಹಾಗೆ ಭರತ ಮತ್ತೆ ರಾಮನ ಮಧ್ಯೆ ಇದ್ದಂತಹ ಬಾಂಧವ್ಯ, ಅದೇ ಇನ್ನೊಂದು ಯುಗ. ನೀವು ಮುಂದೆ ಬಂದು ನೋಡಿ, ಅಣ್ಣ ತಮ್ಮಂದ್ರಲ್ಲೇ ಎಂಥ ಕಿತ್ತಾಟ, ಸೂಜಿಯ ಕೊನೆಯಲ್ಲಿರೋ ಜಾಗವನ್ನ ಕೂಡ ನಾನು ಕೊಳ್ಳೋದಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಅಂಥ ಕಾಂಟ್ರರಿ ನಮಗೆ ಇಲ್ಲಿ ಸಿಕ್ಬಿಡುತ್ತೆ. ಇನ್ನೊಂದೇನು ಅಂದ್ರೆ, ಸುಮಿತ್ರೆ ಲಕ್ಷ್ಮಣನನ್ನ ಹೇಗೆ ಬೆಳೆಸಿದ್ಲು, ಧೃತರಾಷ್ಟ್ರ ತನ್ನ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಅನ್ನೋ ಕಾಂಟ್ರರಿ ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಕೊನೆಯದಾಗಿ ಕಿಮಕುರ್ವತ ಸಂಜಯ, ನಾನವಾಗಲೇ ಹೇಳ್ದಂಗೆ 10 ದಿನ ಸಂಜಯ ಯುದ್ಧದಲ್ಲಿರ್ತಾನೆ. ಅದಾದ್ಮೇಲೆ ಸಂಜಯ ಬಂದ್ಮೇಲೆ ಧೃತರಾಷ್ಟ್ರನ ಪ್ರಶ್ನೆ ಏನಾಗಿರಬೇಕು, ಅವರು ಯುದ್ಧ ಹೇಗೆ ಮಾಡಿದ್ರು ಅಂತಾಗಿರ್ಬೇಕು. ಆದರೆ ಆತ ಕೇಳ್ತಿದ್ದಾನೆ, ಯುದ್ಧ ಮಾಡಕ್ ಹೋಗಿದ್ಮೇಲೆ ಅವ್ರು ಮಾಡಿದ್ರು ಅಂತ ಕೇಳ್ತಿದ್ದಾನೆ. ಯಾಕಂದ್ರೆ ಅದಕ್ಕೆ ಮುಂಚೆ ಸಂಜಯನ ಕೈಯಲ್ಲೇ ಪಾಂಡವರ ಬಳಿ ಧೃತರಾಷ್ಟ್ರ ಕಳ್ಸಿರ್ತಾನೆ, ಯುದ್ಧ ಮಾಡೋದು ಒಳ್ಳೇದಲ್ಲ, ಅದರಿಂದ ಕೇವಲ ವಿನಾಶ ಮಾತ್ರ ಆಗತ್ತೆ ಅಂತ. ಅದರದ್ದೇನಾದ್ರೂ ಎಫೆಕ್ಟ್ ಅವ್ರ ಮೇಲೆ ಆಗಿದೆಯಾ, ಯುದ್ಧ ಭೂಮಿಗೆ ಬಂದ್ಬಿಟ್ಟು ಅವರೇನಾದ್ರೂ ವಾಪಸ್ ಹೊರಟೋದ್ರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಆತ ಈ ಥರ ಕೇಳ್ತಾನೆ. ನಮಗೆ ಈ ಶ್ಲೋಕದಿಂದ ತುಂಬಾ ಮೀನಿಂಗ್ ಸಿಗುತ್ತೆ, ತುಂಬಾ ಲೈಫ್ಗೆ ಲೆಸನ್ ಸಿಗುತ್ತೆ. ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಲೈಫ್ ಲೆಸನ್ ಯಾವುದು ಅಂದ್ರೆ, ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಮೇಲೆ ಇದ್ದ ಅಟ್ಯಾಚ್ಮೆಂಟ್. ನಾವ್ ಯಾವಾಗ ನಮ್ಮವರ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಡ್ತೀವೋ, ನಮ್ಮ ಫ್ರೆಂಡ್ಸ್ ಮೇಲೆ, ನಮ್ಮ ಪರಿವಾರದವರ ಮೇಲೆ, ಅವರು ತಪ್ಪು ಮಾಡಿದ್ರೂ ನಾವದನ್ನ ಹೇಳೋವಂಥ ಧೈರ್ಯ ಮಾಡೋದಿಲ್ಲ, ಅವರು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅದೇ ಅವರ ವಿದ್ವಾಂಸದ ಬುನಾದಿ ಆಗ್ಬಿಡುತ್ತೆ. ಹಾಗಾಗಿ ನಾವು ಮೊದಲು ತಪ್ಪನ್ನ ತಪ್ಪು ಅಂತ ಹೇಳೋದನ್ನ ಕಲಿಬೇಕು. ಅದರ ಜೊತೆಗೆ ಯಾರ ಮೇಲೂ ಕೂಡ ತುಂಬಾ ಅಟ್ಯಾಚ್ಮೆಂಟನ್ನು ಇಟ್ಕೊಳ್ಬಾರ್ದು. ನಮಗೆ ಯಾವಾಗ ತುಂಬಾ ನೋವಾಗುತ್ತೆ, ಯಾರನ್ನಾದ್ರೂ ನಾವು ತುಂಬಾ ನಮ್ಮವರು ಅಂತ ನಂಬಿಟ್ಟಿದ್ರೆ, ಅವರೇ ಏನಾದ್ರೂ ನಮಗೆ ಕೆಟ್ಟದ್ದನ್ನ ಮಾಡ್ಬಿಟ್ರೆ ನಮಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ಇವರು ನಮ್ಮವರು ಅಂತ ನಾನು ಅನ್ಕೊಂಡಿದ್ದೆ, ಅವರೇ ನನ್ಗೆ ಹೀಗೆ ಮಾಡ್ಬಿಟ್ರು ಅಂತ. ಹಾಗಾಗಿ ಆ ಅಟ್ಯಾಚ್ಮೆಂಟ್ ಎಲ್ಲದಕ್ಕೂ ಮೂಲ. ಎಲ್ಲ ಜನಗಳ ಜೊತೆ ಇದ್ದು ಕೂಡ ಅಟ್ಯಾಚ್ಡ್ ಆಗಿ ಡಿಟ್ಯಾಚ್ಡ್ ಆಗಿರಬೇಕು. ಅಂದ್ರೆ ಕಮಲ ಹೇಗೆ ಕೆಸರಿನ ಮೇಲೆ ಇದ್ರೂ ಕೂಡ ಆ ಕೆಸರಿನಿಂದ ಅಫೆಕ್ಟ್ ಆಗೋದಿಲ್ವೋ, ಅದೇ ಥರ ನಾವು ಜನಗಳ ಮಧ್ಯೆ ಇದ್ದು ಜನಗಳಿಂದ ಬೇರೆಯಾಗಿ ಭಗವಂತನ ಜೊತೆ ಅಟ್ಯಾಚ್ ಆಗಿರಬೇಕು. ಯಾಕಂದ್ರೆ ಆ ಭಗವಂತ ಮಾತ್ರ ನಮ್ಮ ಜೊತೆ ಪರ್ಮನೆಂಟ್ ಆಗಿರೋದು. ಹರೇ ಕೃಷ್ಣ.